ಲೋಕಸಭೆ ಚುನಾವಣೆ ಅಖಾಡದಲ್ಲಿ ನಾಯಕರ ಪರಸ್ಪರ ವಾಗ್ವಾದಗಳು ಜಾಸ್ತಿ ಆಗ್ತಾ ಇದೆ, ಜಟಾಪಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. ಚಿನ್ನದ ಬೆಲೆ ಗಗನಕ್ಕೇರಿದೆ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಇದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಮಾತನಾಡ್ತಾ ಇಲ್ಲ? ಮೋದಿ ಜನರ ಸಮಸ್ಯೆ ಕೇಳ್ತಾ ಇಲ್ಲ, ಬರೀ ಮಾತಾಡ್ತಾರಷ್ಟೇ. ಗೋಮಾಂಸ ರಫ್ತಿನಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ. ಇದನ್ನು ಯಾಕೆ ಮೋದಿ ಹೇಳಲ್ಲ? ಹೇಳಿದ್ರೆ ಅವ್ರಿಗೆ ಓಟ್ ಸಿಗೋದಿಲ್ಲ. ಬಳ್ಳಾರಿಯಲ್ಲಿ ಸಚಿವ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಶ್ನೆಗೆ ಉತ್ತರ ಕೊಡಿ ಕೇಳ್ರಿ. 27,000 ರೂಪಾಯಿ ಇರ್ತಕ್ಕಂಥ ಬಂಗಾರ 71,000 ಹೆಂಗಾಯ್ತು? 58 ರೂಪಾಯಿ ಇರ್ತಕ್ಕಂಥ ಡಾಲರು 84 ರೂಪಾಯಿ ಯಾಕಾಯ್ತು? 55 ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ 183 ಲಕ್ಷ ಕೋಟಿ ಯಾಕಾಯ್ತು? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ರೈತ ಸಾಲ ಯಾಕೆ ಮನ್ನಾ ಮಾಡಿಲ್ಲ? ಯುವಕರಿಗೆ ಯಾಕೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ? ಯಾರು ಉತ್ತರ ಕೊಡಬೇಕು? ಇವೆಲ್ಲ ಕೇಂದ್ರ ಸರ್ಕಾರ ಕೊಡ್ಬೇಕಾ? ಮತ್ತೆ ಯಾರು ಕೊಡಬೇಕು? ನೀವು ಅಷ್ಟು ಕೆಲಸ ಮಾಡಿದ್ರೆ ನರೇಂದ್ರ ಮೋದಿ ಅವ್ರು, ಮತ್ತು ರಾಮುಲು ಬಂದು ಯಾಕೆ ಓಟ್ ಕೇಳಬೇಕು? ಮೋದಿ ಅವ್ರು ಕೆಲಸ ಮಾಡಿದ್ರೆ ಹಾಕ್ಬಿಡ್ರಿ, ಇಡೀ ದೇಶ ಮತ್ತು ಮೋದಿ ಅವ್ರಿಗೆ ಹಾಕ್ತದ್ ಬಿಡ್ರಿ. ಯಾಕೆ ಬರ್ಬೇಕು? ನೀವು ಯಾಕೆ ಬರ್ಬೇಕು ಓಟ್ ಕೇಳಕ್ಕೆ? ಹಾಂ, ಆಮೇಲೆ ಅಷ್ಟು ಡೆಸ್ಪರೇಟ್ ಆಗಿ ಯಾಕೆ ಮಾತನಾಡ್ಬೇಕು? ನಂದು ಕೊನೆ ಎಲೆಕ್ಷನ್ ಅಂತ ಹೇಳ್ತಕ್ಕಂಥ ಅವಕಾಶ ಇದೆಯಾ? ಈಗ ಅವರು ಡೆಸ್ಪರೇಟ್ ಆಗಿ ಮತ್ತೆ ಮೋದಿ ಅವ್ರಿಗೆ ಓಟ್ ಹಾಕ್ತಾರೆ ಬಿಡ್ರಿ, ಮತ್ತೆ ನಿಮ್ದು ಯಾಕೆ ಕೊನೆ ಎಲೆಕ್ಷನ್ ಆಗುತ್ತೆ? ಅದು ಈಗ ಮೋದಿ ಏನು ಮಾಡಿದ್ರೆ ಅಂತ ಕೇಳಿವಲ್ಲ, ಪ್ರಶ್ನೆಗೆ ಉತ್ತರ ಕೊಡಿ ಕೇಳ್ರಿ. 27,000 ರೂಪಾಯಿ ಇರ್ತಕ್ಕಂಥ ಬಂಗಾರ 71,000 ಹೆಂಗಾಯ್ತು? 58 ರೂಪಾಯಿ ಇರ್ತಕ್ಕಂಥ ಡಾಲರು 84 ರೂಪಾಯಿ ಯಾಕಾಯ್ತು? 55 ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ 183 ಲಕ್ಷ ಕೋಟಿ ಯಾಕಾಯ್ತು? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ರೈತ ಸಾಲ ಯಾಕೆ ಮನ್ನಾ